ನನ್ ಕಂಡ್ರೆ ಇಷ್ಟ ಇಲ್ಲ ಅಂತಂದ್ಮೇಲೆ ತಾಳಿನ ಹೆಂಗ್ ಕಟ್ಟಿಸ್ಕೊಂಡ್ಲು? ಈ ದೇವ್ನ್ ಕಟ್ಟಿದ ತಾಳಿ ಏನೇ? ಹೇಳೆ, ಈ ದೇವ್ನ್ ಕಟ್ಟಿದ ತಾಳಿನ? ಏನೇ ಬಂದಿರೋದು ನಿನಗೆ? ಊರವ್ರ ಮುಂದೆ ಎಲ್ಲ ನಮ್ಮ ಮರ್ಯಾದೆ ತೆಗೆದ್ಬಿಟ್ಟಿಯಲ್ಲ. ಹೆಂಗ್ ಮದುವೆಗೆ ಅಷ್ಟು ಅವಸರ ಹಾಕಿದ್ರೆ ನಿಮ್ಮ ಅಪ್ಪಂಗೆ ಹೇಳ್ಬೇಕಾಗಿತ್ತು. ಊರ್ ತುಂಬಾ ಚಪ್ರ ಹಾಕ್ಸಿ ಮದುವೆ ಮಾಡ್ತಿದ್ರು. ಕತ್ತು ಮದುವೆ ಮಾಡ್ಕೊಂಡು ಬಂದು ನನ್ನ ಹೊಟ್ಟೆಗೆ ಬೆಂಕಿ ಇಟ್ಬಿಟ್ಟಿಯಲ್ಲ. ಮಗಳು ಮಗಳು ಅಂತ ಮುದ್ದು ಮಾಡಿದ್ದಕ್ಕೆ ಹೀಗೇನೆ ಮಾಡೋದು? ಅಳ್ಬೇಡಿ ಅದಕ್ಕೆ. ಇದು ಮೋಸ. ಏನು ಅರಿದೇ ಇರೋ ಹುಡುಗಿಗೆ ಪ್ರೀತಿ ಅಂತ ಮೋಸ ಮಾಡಿ ತಾಳಿ ಕಟ್ಟಿ ಈಗ ನನ್ನ ಹೆಂಡತಿ ಅಂತ ಹೇಳ್ತಿದ್ದಾನೆ. ಇದು ಮದ್ವೆನೇ ಅಲ್ವೋ? ನೀನು ಹೇಗೆ ಅವಳು ಗೊತ್ತಿಲ್ಲದೆ ತಾಳಿ ಕಟ್ಟಿದ್ಯೋ ಹಾಗೆ ಈ ಮದ್ವೆನ ನಾವು ಒಪ್ಪೋದಿಲ್ಲ. ಸ್ವಾಮಿ ಅಂಜನಪ್ಪನವರೇ, ನೋಡ್ರಿ ನೋಡ್ರಿ, ಇದಕ್ಕೆ ನಾನು ಹೇಳಿದ್ದು. ಆ ಹುಡುಗಿ ತಾಳಿ ತೆಗೆದು ತೋರಿಸಿದೀನಿ, ಇಷ್ಟು ಚಂದ್ರ ಮುಂದೆ ತೆಗೆದು ತೋರಿಸಿದೀನಿ. ಅವಳು ಒಪ್ಕೊಂಡವಳೆ ನಾನೇ ಕಟ್ಟಿದ್ದು ಅಂತ. ಇದು ಮದ್ವೆನೇ ಅಲ್ಲ ಅಂತವ್ರೆ. ಅಂಜನಪ್ಪನವರೇ, ಇದು ಬೆಂಗಳೂರಿಗೆ ನಾನು ಹೋದ್ಮೇಲೆ ಮುಗ್ದಾಯ್ತು. ಅವಳನ್ನ ದುಬೈ ಫಾರಿನ್ ಅಂತ ಕಳಿಸ್ಬಿಡ್ತಾರೆ. ಅವಳು ಬರೋಷ್ಟೊತ್ತಿಗೆ ನನ್ನ ಮುಗಿಸ್ಬಿಡ್ತಾರೆ. ನೀವು ದೊಡ್ಡವರು, ನೀವೇ ನಂಗೆ ನ್ಯಾಯ ಕೊಡ್ಬೇಕು ಸ್ವಾಮಿ, ನೀವೇ ನಂಗೆ ನ್ಯಾಯ ಕೊಡ್ಬೇಕು. ಆಯ್ತಪ್ಪ ಆಯ್ತಪ್ಪ, ಬಾ 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 ಮಾತಾಡೋಣ ಬಾ. ನೋಡಿ ಪುತಿ, ನೀವು ದೊಡ್ಡ ಮನೆಯವರು. ಈಗ ನಿಮ್ಮ ದೊಡ್ಡತನ ಮೆರೆದು ಬಿಡಿ. ಏನೋ ಗೊತ್ತಿಲ್ಲದೆ ಆಗೋಗ್ಬಿಟ್ಟೈತೆ. ಹುಡುಗ ಬಡವ ಇರ್ಬೋದು, ಆದರೆ ಒಳ್ಳೆಯವನು ಅಂತ ಅನಿಸ್ತದೆ. ಹೆಂಗೂ ತಾಳಿ ಕಟ್ಟಿ ಆಗ್ಬಿಟ್ಟೈತೆ. ಒಂದು ರಿಸೆಪ್ಷನ್ ಅಂತ ಮಡಗ್ಬಿಟ್ಟು ಅಳಿಯನ್ನು ಮಾಡ್ಕೊಂಬಿಡಿ. ಸಾಧ್ಯನೇ ಇಲ್ಲ. ಏನು ಗೊತ್ತಿಲ್ಲದೆ ಇರೋ ಹುಡುಗಿಗೆ ಪ್ರೀತಿ ಅಂತ ಮೋಸ ಮಾಡಿ ತಾಳಿ ಕಟ್ಟಿ ಈಗ ಮದ್ವೆ ಅಂದ್ಬಿಟ್ರೆ ಅದು ನಾವೇ ಒಪ್ಕೊಳಕ್ಕಾಗುತ್ತೆ? ಇದ್ರ ಬಗ್ಗೆ ನಮ್ಗೇನು ಗೊತ್ತೇ ಇರ್ಲಿಲ್ಲ. ಯಾಕೆ ಗೊತ್ತಿಲ್ಲ ಬಾಬಾ? ಆರ್ತಿ ಅಕ್ಕಂಗೆ ಎಲ್ಲ ಗೊತ್ತಿತ್ತು. ಯಾಕಕ್ಕ ಸುಮ್ನೆ ಇದ್ದೀರಾ? ಭಾವ ನಮಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಿದ್ರೆ ನಿಂತಿದ್ದೀರಾ? ನನಗೆಲ್ಲ ಗೊತ್ತಿತ್ತು ಅಂತ ಹೇಳಿ. ನನ್ಗೇನೆ ಗೊತ್ತಿತ್ತು ರಾಕಿ. ಯಾಕೆ? ಏನು ಗೊತ್ತಿಲ್ವಾ? ಅರುಣನ್ ಇಲ್ಲಿ ಕರ್ಸಿದ್ಯಾರು? ನೀವೇ ತಾನೆ? ಭಾವ, ಅವತ್ ನಿಮ್ಮೆದುರುಗಡೆನೆ ತಾನೆ ಆರ್ತಿ ಅಕ್ಕ ಅರುಣನ್ಗೆ ಇಲ್ಲಿನ ಅಡ್ರೆಸ್ ಹೇಳಿದ್ದು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಈ ಹಾಸನದ ಮೇನ್ ರೋಡಲ್ಲಿ ಹೋಗ್ತಾ ಇದ್ರೆ ನಿಮ್ಗೊಂದು ದೊಡ್ಡ ಬೋರ್ಡ್ ಸಿಗುತ್ತೆ. ಆ ಆಲಮರದಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು ದೊಡ್ಡ ಮನೆ ಸಿಗುತ್ತೆ. ಅಲ್ಲಿ ರವಿ ಬಾವ ಸಿಗ್ತಾರೆ. ಥ್ಯಾಂಕ್ ಯು. ಯಾರಾದಾರ್ತಿವ್ರೆ? ಅವರು ಸಂತೋಷ್ ಅಂತ. ಈಗ ತಾನೇ ಲಾ ಮುಗಿಸಿದಾರಂತೆ. ರವಿ ಬಾವನ ಹತ್ರ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರು. ಅವ್ರು ಎಲ್ಲಿ ಅಂತ ಕೇಳಿದ್ರು, ಅವ್ರ ಅಡ್ರೆಸ್ ಹೇಳಿದೆ.
ಅರುಣ ಇಲ್ಲಿಗೆ ಬರೋ ಹಾಗೆ ಮಾಡಿ ರವಿ ಭಾವನ ಅಸಿಸ್ಟೆಂಟ್ ಆಗೋ ಐಡಿಯಾ ಕೊಟ್ಟಿದ್ದು ನೀವೇ ತಾನೆ? ಇವನಿಗೆ ಹೇಗ್ ಗೊತ್ತಾಗುತ್ತೆ ನಮ್ ಬಾವ ಲಾಯರ್ ಅಂತ? ಒರಿಜಿನಲ್ ಹೆಸರು ಹಿಡ್ಕೊಂಬಂದ್ರೆ ಗೊತ್ತಾಗ್ಬಿಡುತ್ತೆ. ಅರುಣ ಅನ್ನೋ ಹೆಸರು ಬದಲು ಸಂತೋಷ್ ಅಂತ ಬದಲಾಯಿಸ್ಕೊಂಡ್ ಬಾ ಅಂತ ನೀವೇ ತಾನ ಹೇಳ್ಕೊಟ್ಟಿದ್ದು. ಅವತ್ ಮನೆಯಲ್ಲಿ ಜಾತ್ರೆಗ್ ಬಾ, ಅದ್ ಯಾವ್ದೇ ಹುಡುಗಿ ಆಗಿರ್ಲಿ ಅವ್ರ ಜೊತೆ ನಾನ್ ಮದ್ವೆ ಮಾಡಿಸ್ತೀನಿ ಅಂತ ನೀವು ಪ್ರಾಮಿಸ್ ಮಾಡ್ಲಿಲ್ವಾ? ನೀನ್ ಯಾವುದೇ ಹುಡುಗಿನ ಇಷ್ಟಪಟ್ಟಿರೋ ಅವಳನ್ನ ತಂದು ನಿನ್ನ ಪಕ್ಕ ಹಸೆ ಮಣೆ ಮೇಲೆ ಕೂರಿಸೋ ಜವಾಬ್ದಾರಿ ನಂದು. ಅಪ್ಪಿ ತಪ್ಪಿ ಅವಳು ಏನಾದ್ರೂ ನಾಳೆ ಜಾತ್ರೆ ಬಂದಿದೆ ಆದ್ರೆ ನಾಳೆನೇ ನಿನ್ ಮದುವೆ ಫಿಕ್ಸ್. ಪ್ರಾಮಿಸ್? ಪ್ರಾಮಿಸ್ 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 ಪ್ರಾಮಿಸ್. ಅವ್ನ್ ಏನೇ ಮಾಡಿದ್ರು ನಿನ್ ಜೊತೆ ನಾನಿದ್ದೀನಿ ನಾನ್ ಸಹಾಯಕ್ ಬರ್ತೀನಿ ಅಂತ ಹೇಳ್ತಾ ಇದ್ರಿ. ಹಾಗಾದ್ರೆ ನನ್ನ ಕಡೆಯಿಂದ ನಿನಗೆ ಫುಲ್ ಸಪೋರ್ಟ್ ಇದೆ ಕಣ. ಅಕ್ಕ ನಿಮ್ ಸಪೋರ್ಟ್ ಬೇಕೇ ಬೇಕಕ್ಕ. ಯಾಕೆ ಹೇಳಿ, ಇದೆಲ್ಲ ಆಗ್ತಾ ಇರೋದೇ ನಿಮ್ಮಿಂದ ಅಲ್ವಾ? ನೀನೇನು ಯೋಚನೆ ಮಾಡಬೇಡ. ನಾಳೆ ಅಲ್ಲಿ ಬಂದವರಿಗೆಲ್ಲ ಶಾಕ್ ಆಗ್ಬಿಡ್ಬೇಕು. ಆ ರೀತಿ ಅರೇಂಜ್ಮೆಂಟ್ ನಾವು ಮಾಡೋಣ. ಕರೆಕ್ಟ್ ಅಕ್ಕ, ನನಗೂ ಅದೇ ಬೇಕಾಗಿರೋದು. ನೀನೇನು ಯೋಚನೆ ಮಾಡಬೇಡ, ನಿನ್ನ ಜೊತೆಗೆ ನಾನು ಇರ್ತೀನಿ. ಓಕೆನಾ ಅಕ್ಕ? ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ವೆರಿ ಮಚ್. ಅಕ್ಕ ಅಂದ್ರೆ ಅಕ್ಕ. ಲವ್ ಮಾಡಿರೋ ವಿಷಯ ಗೊತ್ತಿರೋರ್ಗೆ ಮದ್ವೆ ಮಾಡ್ಕೊಂಡಿರೋ ವಿಷಯ ಗೊತ್ತಿರಲ್ವಾ ಬಾಬಾ? ಈ ಮನೆ ಮರ್ಯಾದೆ ಬಗ್ಗೆ ನಿಮಗೆ ಸ್ವಲ್ಪನೂ ಕಾಳಜಿ ಇಲ್ಲ. ಈ ಮನೆ ಮರ್ಯಾದೆ ಹೋಗ್ಲಿ ಅಂತಾನೆ ನೀವಿಷ್ಟೆಲ್ಲ ಮಾಡಿದ್ದು. ಮಾತಾಡ್ರಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಏಯ್ ಹೇಳ, ಇದಕ್ಕೆಲ್ಲ ಯಾರ್ ಸೂತ್ರಧಾರಿ ಅಂತ? ನಮ್ಮಿಂದ ನಿಮಗೆಲ್ಲ ಅವಮಾನ ಆಗಿದೆ. ಊರವ್ರ ಮುಂದೆ ನಾನು ಕ್ಷಮೆ ಕೇಳ್ತೀನಿ. ದಯವಿಟ್ಟು ಎಲ್ಲರೂ ಮನೆಗೆ ಹೊರಡಿ. ಸೂರ್ಯ ಅವರೇ, ಈಗ ಸಮಾಧಾನ ಆಯ್ತಾ ನಿಂಗೆ?
ಎಷ್ಟು ದಿವಸದಿಂದ ಕಾಯ್ತಿದ್ದೀಯ ಈ ಗಳಿಗೆಗೋಸ್ಕರ? ಒಂದೇ ಒಂದ್ಸಲ ನೋಡೆ ಸರಿಯಾಗಿ ನನ್ನ ಮಗಳನ್ನ ಕಳ್ಕೊಂಡು ಕಂಗಾಲಾಗಿ ನಿಂತಿದ್ದೀನಿ. ನನ್ನಿಂದ ಅವಳು ದೂರ ಮಾಡುವಂತ ತಪ್ಪು ನಾನು ಏನೇ ಮಾಡಿದ್ದೆ? ಮತ್ತಷ್ಟು ನೋವು ಮಾಡಬೇಡ ನನ್ಗೆ. ಇರ್ಬೋದು ಕಣೆ, ನೀವು ಊರ್ಗಿದ್ದೀರೋ ಅಂದ್ಮೇಲೆ ಸಂಸಾರದ ವಿಷಯದಲ್ಲಿ ಸಣ್ಣ ಪುಟ್ಟ ಮನಸ್ತಾಪ ಅಸಮಾಧಾನಗಳು ಇರುತ್ತೆ. ಅದಕ್ಕೆ ಇಷ್ಟು ಸಾಧಿಸೋದಾ? ಫ್ಯೂಚರ್ ಪ್ಲಾನು ಅಕ್ಕಂದು. ವೇದಿಕಾ ಮನೇಲೇ ಇದ್ದಿದ್ರೆ ನೀವು ಫಾರಿನ್ ಹುಡುಗನ್ ಹುಡುಕಿ ನಿಮ್ಮ ಸ್ಟೇಟಸ್ ತಕ್ಕನಾಗಿ ಮದ್ವೆ ಮಾಡ್ತಾ ಇದ್ರಿ. ಸುರಿಬೇಕಲ್ಲ ಹಣನ. ಮನೆಯಲ್ಲಿ ಮೊದಲನೇ ಮದ್ವೆ, ಮೊಮ್ಮಗಳದು ಅದ್ದೂರಿಯಾಗಿ ಮಾಡ್ಬೇಕು ಅಂತ ನಮ್ಮ ಅತ್ತೆ ಆಸೆ ಪಟ್ಟೆ ಪಡ್ತಾರೆ. ರವಿ ಬಾವಂಗೋ ವರಮಾನ ಕಡಿಮೆ, ಕಂಪ್ನಿಲ್ ಬರೋ ಲಾಭದಲ್ಲೇ ಎಲ್ಲ ಖರ್ಚು ನಿಭಾಯಿಸ್ಬೇಕು. ದುಡ್ಡೆಲ್ಲ ಖರ್ಚಾಗ್ಬಿಟ್ರೆ ಇವರಿಗೋ 3 ಜನ ಮಕ್ಕಳು. ಅವ್ರ ಓದು ಅವ್ರ ಭವಿಷ್ಯ ಹೇಗ್ ರೂಪಿಸೋದು? ಅದಕ್ಕೆ ವೇದಿಕನ್ ಯಾವನ್ಗೋ ಕಟ್ಬಿಟ್ರೆ ಇವ್ರ ಆಸೆ ಈಡೇರುತ್ತಲ್ವಾ? ವೇದಿಕನ್ನ ಬಲಿ ಕೊಟ್ರು. ಬಾಕಿ ಬಾಯಿ ಬಂದಾಗ ಮಾತಾಡಬೇಡ, ಮುಚ್ಚೆ ಬಾಯಿ ಸಾಕು. ಅಕ್ಕ, ನಾನ್ ವೇದಿಕಂಗ್ ಕೆಟ್ಟದನ್ನ ಬಯಸ್ತೀನ? ಹೌದು. ವೇದಿಕಂಗ್ ಒಳ್ಳೇದಾಗ್ಲಿ ಅಂತ ನಿಂಗ್ ಮನ್ಸಿದ್ದಿದ್ರೆ ಅವಳು ಪರೀಕ್ಷೆ ಬರೀದೆ ಮನೆಗ್ ಬಂದ್ಲಲ್ಲ, ಆಗ್ಲೇ ವಿಷಯ ಹೇಳ್ತಿದ್ದೆ ನೀ ನನ್ಗೆ. ನಿಮಗ್ ಯಾಕೆ ಹೇಳಲಿಲ್ಲ ಅಂದ್ರೆ, ನಿಮಗೆಲ್ಲ ವಿಷಯ ಗೊತ್ತಾಗ್ಬಿಟ್ರೆ ತಾಯಿಯಾಗಿ ಎಲ್ಲ ಸರಿ ಮಾಡ್ಬಿಡ್ತಾ ಇದ್ರಿ. ಗೊತ್ತಾಗ್ತಿದ್ರೆ ತಾನೇ ಹಾಳು ಮಾಡೋಕ್ಕಾಗೋದು. ದಯವಿಟ್ಟು ರಾಕಿ ಮಾತು ನಂಬೇಡಿ ಅಕ್ಕ. ಊರ್ಗೆ ನಲ್ ಮಗಳಲ್ವೇನೆ ವೇದಿಕಾ ನಿಂಗೆ? ತಾಯಿ ಸಮಾನ ನೀನು. ಮಗಳ ಜೀವನನೇ ಹಾಳು ಮಾಡೋದಕ್ಕೆ ಮನಸ್ಸು ಹೇಗೆ ಬಂತು ನಿಂಗೆ? ಚಿಕ್ಕಮ್ಮ ಯಾವತ್ತಿದ್ರು ಕೆಟ್ಟ ಚಿಕ್ಕಮ್ಮನೇ ಹೊರತು ಒಳ್ಳೆ ಅಮ್ಮ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಸಾಬೀತು ಮಾಡ್ಬಿಟ್ಟೆ. ನಿನಗೆ ನನ್ನ ಮೇಲೆ ಅಷ್ಟೊಂದು ದ್ವೇಷ ಇದ್ರೆ ಅದನ್ನ ನನ್ನ ಮೇಲೆ ತೀರ್ಸ್ಕೋಬೋದಾಗಿತ್ತು. ಅದನ್ನ ಬಿಟ್ಟು ವೇದಿಕಾ ಜೊತೆ ಗುಸು ಗುಸು ಪಿಸು ಪಿಸು ಅಂತ ಮಾತಾಡ್ತಾ ಮಾತಾಡ್ತಾ ಮುಖದ ಮೇಲೆ ನಗೆ ಇಟ್ಕೊಂಡು ಹಾಗೆ ಸಾಧಿಸ್ಬಿಟ್ಟಿಯಲ್ಲೇ. ಅರ್ಥನೇ ಆಗದೆ ಹೋಯ್ತು ನೋಡು, ನಿನ್ನ ನಗುವಿನಿಂದ ಇಂಥ ಒಂದು ದುರುದ್ದೇಶ ಇದೆ ಅಂತ. ಏನೇ ತಪ್ಪು ಮಾಡಿದ್ವಿ ನಾನು ನನ್ನ ಮಗಳು? ಅಳ್ಬೇಡಿಕ್ಕ, ನಿಮ್ ಸಂಕಟ ಏನು ಅಂತ ನನಗೂ ಅರ್ಥ ಆಗುತ್ತೆ. ಆದ್ರೆ ವೇದಿಕನೇ ಈ ವಿಷಯನ ಹೇಳಕ್ ಬಿಟ್ಟಿಲ್ಲ. ಹೇಳಕ್ ಬಿಡ್ಲಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ತೀಯ? ಹೇಳೋ ಮನ್ಸು ನಿನಗಿರ್ಲಿಲ್ಲ ಅನ್ನೋ ಪೂರ್ತಿ ವಿಷಯ ನನಗೆ ಗೊತ್ತಿದ್ರೆ ತಾನೇ ನಾನು ಹೇಳೋದು. ಗೊತ್ತಿತ್ತಲ್ಲ, ಯಾರೋ ಹಿಂಸೆ ಕೊಡ್ತಿದ್ದಾರೆ, ಬಲವಂತ ಮಾಡ್ತಿದ್ದಾರೆ, ಪೀಡಿಸ್ತಿದ್ದಾರೆ ಅಂತ. ಅದ್ ಯಾರು ಅಂತ ತಿಳ್ಕೊಂಡು ಸರಿ ಮಾಡೋಣ ಅಂತ ಅನ್ಕೊಂಡಿದ್ದೆ ಬಾವ. ನೀನ್ ಯಾರೇ ನನ್ನ ಮಗಳು ಬದುಕನ್ನು ಸರಿ ಮಾಡೋಕೆ? ಭಾವ, ನಾನ್ ಯಾರ? ಈ ಮಾತನ್ನ ನೀವ ಹೇಳ್ತಾ ಇರೋದು? ಹೌದು, ನಾನೇ. ಇಷ್ಟ ದಿನ ನೀನೇನು ಅಂತ ನನ್ಗೆ ಅರ್ಥ ಆಗಿರ್ಲಿಲ್ಲ, ಈಗ ಪೂರ್ತಿ ಅರ್ಥ ಆಗಿದೆ. ಹೊರಗೆ ಕಾಣೋದೇ ಬೇರೆ, ಒಳಗಿರೋದೇ ಬೇರೆ. ಏನಂದೆ ಅವತ್ತು ನೀನು? ಬಾವಾ, ನಿಮ್ಮ ಮಗಳು ಮಗಳು ತರ ಕಾಣ್ಬೇಕು, ಅವಳಿಗೆ ಹೊಂದುವಂತ ಗಂಡ ಜಾತ್ರೆ ಮುಗಿಯೋದ್ರಲ್ಲಿ ನಾನು ಹುಡುಕೊಡ್ತೀನಿ ಅಂತ. ಆಚಾರ ವಿಚಾರ ಎಲ್ಲ ಗೊತ್ತಿರುವಂತ ಗಂಡೆ ನನ್ನ ಮಗಳಿಗೆ ಗಂಡ ಆಗಿ ಸಿಗ್ತಾನೆ ಅಂದ್ಯಲ್ಲ. ಇವನೇನ ಅವನು? ಇವನೇನ? ಯಾರ್ದೋ ತೋಟದಲ್ಲಿ ಮರ ಹತ್ತಿ ಎಳ್ನೀರು ಇಳಿಸಿ ಗುಂಡಿ ಇಲ್ದಿರೋ ಕಲೆ ಆಗಿರೋ ಶರ್ಟ್ ಹಾಕೊಂಡು 10 ರೂಪಾಯಿಗೆ ಒಂದು ಎಳ್ನೀರು, 10 ರೂಪಾಯಿಗೆ ಒಂದು ಎಳ್ನೀರು ಅಂತ ಬೀದಿ ಬೀದಿ ಅಲಿತಾ ಎಳ್ನೀರು ಮಾರೋ ಮಗ ಇವತ್ತು ನನ್ನ ಮಗಳ ಕೂತಿಗೆ ತಾಳಿ ಕಟ್ಟಿರೋನು. ಅದೇಗೆ ನಿರ್ಧಾರ ಮಾಡಿದೆ ನೀನು? ಅವನೇ ನನ್ನ ಮಗಳಿಗೆ ಸರಿಯಾದ ಗಂಡು ಅಂತ? ಕೋರ್ಟಲ್ಲಿ ಶಶಾಂಕ್
ಆದಿತ್ಯ ನನಗೆ ಬೇಕು ಅಂತ ಹೇಳ್ದಾಗ್ಲೆಲ್ಲ ಅವನ ವಿರುದ್ಧ ಮಾತಾಡಿ ಹೋರಾಡಿ ತಾಯಿ ಮಗುನ ಬೇರೆ ಮಾಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಆದಿತ್ಯ ನಿನಗೆ ಸಿಗೋ ಥರ ಮಾಡ್ದೆ. ಅದಕ್ಕೆ ಪ್ರತಿಫಲ ಅಂತ ನನ್ನ ಮಗಳನ್ನ ನನ್ನಿಂದನೇ ದೂರ ಮಾಡಿಬಿಟ್ಟಿಯಲ್ಲೇ. ಮಾವ, ನಾನು ನಿಮ್ಮ ತಂಗಿ. ಎಲ್ಲ ಮುಗೀತು, ಇನ್ನು ಮಾತು ಬೇಡ. ನೀವಾದ್ರೂ ಇಷ್ಟೆಲ್ಲ ಆಗೋದಕ್ಕೆ ನೀನು ಕಾರಣನೋ ನಾನು ಕಾರಣನೋ ನನಗೊಂದು ಅರ್ಥವಾಗ್ತಿಲ್ಲ ಕಣೆ. ನಿಮಗೆಲ್ಲ ಬುದ್ಧಿ ಕಲಿಸೋಕೆ ತಿಳುವಳಿಕೆ ಹೇಳೋಕೆ ಅಂತ ನಾನು ಹಳ್ಳಿಗೆ ಕರ್ಕೊಂಡೋದೆ. ನಾನು ಹಾಗೆ ಕರ್ಕೊಂಡೇ ಹೋಗ್ಬಾರ್ದಾಗಿತ್ತೇನೋ. ಎಷ್ಟೋ ವರ್ಷಗಳಿಂದ ನಮ್ಮ ಮನೆ ಮಾನ ಮರ್ಯಾದೆ ಗೌರವ ಎಲ್ಲಾನು ಆ ಹಳ್ಳಿ ಜನರ ಮುಂದೆ ಕಾಪಾಡ್ಕೊಂಡು ಬಂದಿದ್ದೆ. ಆದ್ರೀಗ ಅದೇ ಜನರ ಮುಂದೆ ನಮ್ಮ ಮಾನ ಮರ್ಯಾದೆ ಗೌರವ ಎಲ್ಲ ಬೀದಿ ಪಾಲಾಗೋಯ್ತು. ತಪ್ಪು ಮಾಡಿದವರು ನಮ್ಮ ಮುಂದೆ ಬಂದು ತಲೆ ತೆಗೆಸಿ ನಿಲ್ಲಿಸ್ತಾ ಇದ್ರು. ಆದ್ರೀಗ ನಾವೇ ಅವ್ರ ಮುಂದೆ ತಲೆ ತೆಗೆಸಿ ನಿಲ್ಲೋ ಹಾಗಾಗೋಯ್ತು. ನಮ್ಮ ಮೊಮ್ಮಗಳು ಯಾವುದೋ ಅಯೋಗ್ಯನ ಪಾಲಾಗೋದ್ಲು. ಜೊತೆಗೆ ನನ್ನ ಮುದ್ದಿನ ಸೊಸೆ ನಿಜವಾದ ಬಣ್ಣ ಏನು ಅಂತ ಬಯಲಾಯ್ತು. ಕರಿಬೇಡ ನೀನು ಹಾಗೆ ನನ್ನ. ನೀನು ಬೇಕು ಅಂತಲೇ ಮಾಡಿದ್ಯಾ ಅನ್ನೋದಕ್ಕೆ ಸಾವಿರಾರು ಕಾರಣ ಇದೆ. ನಾನು ಸೂರ್ಯ ಮನೆಗೆ ಹೋಗಿ ಮಾತಾಡೋಣ ಅಂತ ಹೇಳ್ತಾ ಇರೋತ್ತಿಗೆ ನೀನು ಅವನ ಜೊತೆ ಮಾತುಗಿಳ್ದೆ. ಅವನನ್ನು ಕೆರಳಿಸ್ದೆ. ವೇದಿಕಾ ನಿನ್ನನ್ನು ಪ್ರೀತಿಸ್ತಾ ಇರೋದೇ ಸತ್ಯ ಅಂತ ಹೇಗೆ ನಂಬೋದು ಅಂದೆ. ಅವನ್ ತಾಲೆ ತೆಗೆದು ತೋರಿಸ್ದ. ನೀನು ಮಾತುಗಡ್ಡ ಬರ್ದೇ ಇದ್ದಿದ್ರೆ ನಾನು ಸೂರ್ಯ ಹೇಗಾದ್ರೂ ಮಾಡಿ ಅವನನ್ನು ಒಪ್ಪಿಸಿ ಮನೆಗೆ ಕರ್ಕೊಂಡ್ಬರ್ತಾ ಇದ್ವಿ. ಊರ್ನವ್ರ ಮುಂದೆ ಬಯಲಾದ ಸತ್ಯ ಮನೆ ಒಳಗೆ ಆಗ್ತಾ ಇತ್ತು. ಆದ್ರೆ ಮನೆ ಮರ್ಯಾದೆ ಕಳೆಯೋದೇ ನಿನ್ನ ಉದ್ದೇಶ ಆಗಿತ್ತು. ಪುಣ್ಯ ಕಣೆ ಅವರಲ್ಲಿರ್ಲಿಲ್ಲ. ಇದ್ದಿದ್ರೆ ಅವ್ರ ಪ್ರಾಣನೇ ಬಿಟ್ಟು ಬಿಡ್ತಾ ಇದ್ರು. ಇವರಿಂದ ಇನ್ನು ಈ ಮನೇಲಿ ಯಾರ್ಯಾರು ಅನುಭವಿಸ್ಬೇಕೋ ಏನೋ. ಇಷ್ಟಕ್ಕೆ ಮುಗಿಯಲ್ಲ ಅಕ್ಕ ಇದು. ನಾಳೆ ನಿಮ್ ಎರಡನೇ ಮಗಳು ವೇದಾಂತಿಕ ಬರ್ತಾಳೆ. ಅವಳನ್ನು ದಾರಿ ತಪ್ಸಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ವೇದಾಂತಿಕನ್ ಬಿಡಿ, ಸಾಕ್ಷಿನ್ ಬೇಕಾದ್ರೂ ಬಿಡಲ್ಲ ಇವರು. ಯಾಕಂದ್ರೆ ಬಂದಂಗ್ ಮಾತಾಡ್ಬೇಡ. ನಾಲ್ಗೆದಂತೂ ತುಂಬಾ ಹರಿ ಬಿಡ್ಬೇಡ ಕಣೆ. ನಾನೇನ್ರಿ ತಪ್ಪು ಮಾತಾಡ್ದೆ? ನಾನೇನ್ ತಪ್ಪು ಮಾತಾಡ್ದೆ? ಇಷ್ಟೆಲ್ಲ ಮಾಡಿದ್ಮೇಲೆ ಇಲ್ಲಿ ನಿಂತ್ಕೊಳಕ್ಕೆ ಧೈರ್ಯ ಬೇಕು. ನೋಡಿ ಸೂರ್ಯವ್ರೆ, ನನ್ನ ಯಾರು ನಂಬ್ತಾನೆ ಇಲ್ಲ. ಎಲ್ರು ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದಾರೆ, ನನ್ನ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ರಾಕಿ ನೋಡಿ, ನಾನು ಸಾಕ್ಷಿನೂ ಬಿಡಲ್ವತ್ತೆ. ನೀವಾದ್ರೂ ಹೇಳಿ ಸೂರ್ಯವ್ರೆ, ನಾನಂತವಳಲ್ಲ ಅಂತ. ರಾಕಿ ಹೇಳ್ತಿರೋದ್ರಲ್ಲಿ ನನಗೇನೋ ತಪ್ಪು ಕಾಣಿಸ್ತಿಲ್ಲ ಆರ್ತಿ ಅವ್ರೆ.